ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ದೇವರ ಪೂಜೆಯಲ್ಲಿ ದೀಪಾರಾಧನೆ ಬಹಳ ಮಹತ್ವವನ್ನು ಪಡೆದಿದೆ. ದೀಪವು ಎಲ್ಲ ರೀತಿಯ ನಕಾರಾತ್ಮಕತೆಯನ್ನು ದೂರ ಮಾಡುವುದರ ಜೊತೆಗೆ ಸಕಾರಾತ್ಮಕತೆಯನ್ನು ಸಹ ವೃದ್ಧಿ ಮಾಡುತ್ತದೆ. ದೀಪಾರಾಧನೆಯಲ್ಲಿ ಹಲವು ವಿಧಗಳಿವೆ. ಅವುಗಳಲ್ಲಿ ನಿಂಬೆ ಹಣ್ಣಿನ ದೀಪವೂ ಸಹ ಪ್ರಮುಖದ್ದೆನಿಸಿಕೊಳ್ಳುತ್ತದೆ. ನಿಂಬೆ ಹಣ್ಣಿನ ದೀಪ ಬಹಳ ಶ್ರೇಷ್ಠ ಹಾಗೂ ಶಕ್ತಿಯುತವಾದದ್ದು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಿಂಬೆ ಹಣ್ಣಿಗೆ ಬಹು ಮುಖ್ಯವಾದ ಸ್ಥಾನವಿದೆ. ಈ ಹಣ್ಣನ್ನು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಹಣ್ಣುಗಳ ರಾಜ ಎಂದೇ ಕರೆಯಲಾಗುತ್ತದೆ. ನಿಂಬೆ ಹಣ್ಣು ದೀಪದ ಪ್ರಾಮುಖ್ಯತೆ ಏನು? ಈ ದೀಪವನ್ನು ಯಾವ ದೇವರಿಗೆ ಬೆಳಗಿಸಬೇಕು, ಯಾವ ಸಮಯದಲ್ಲಿ ಹಚ್ಚಬೇಕು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನು ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ತಿಳಿದುಕೊಳ್ಳೋಣ. ಈ ನಿಂಬೆ ಹಣ್ಣಿನ ಉಲ್ಲೇಖವು ಪೌರಾಣಿಕ ಕಥೆಗಳಲ್ಲೂ ಕಂಡುಬರುತ್ತದೆ. ವೇದ ಕಾಲದಲ್ಲಿ ನಿಂಬಾಸುರ ಎಂಬ ರಕ್ಕಸ ಕ್ಷಾಮವನ್ನು ಸೃಷ್ಟಿಸಿ ಜಗತ್ತಿನ ಜನರನ್ನೆಲ್ಲ ಪೀಡಿಸುತ್ತಿದ್ದನು. ಇದರಿಂದಾಗಿಯೇ ಜಗತ್ತು ದುರಂತವನ್ನು ಎದುರಿಸಬೇಕಾಗಿತ್ತು. ಈ ರಾಕ್ಷಸ ಬ್ರಹ್ಮದೇವರು ಹಾಗೂ ಶಿವದೇವರಿಂದ ವರವನ್ನು ಪಡೆದು ಬಹಳ ಪ್ರಬಲನಾಗಿರುತ್ತಾನೆ. ರಾಕ್ಷಸನ ಕ್ರೂರ ಕೃತ್ಯಗಳಿಂದ ನರಳುತ್ತಿರುವ ಜನರ ದುಸ್ಥಿತಿಯನ್ನು ಕಂಡು ಅಗಸ್ತ್ಯ ಮಹರ್ಷಿಗಳು ಭೂಮಿಯನ್ನು ವಿನಾಶದಿಂದ ತಪ್ಪಿಸಲೆಂದು ದುರ್ಗಾದೇವಿಯ ಮೊರೆ ಹೋಗುತ್ತಾರೆ. ಅಗಸ್ತ್ಯರ ಕಠೋರ ತಪಸ್ಸಿನಿಂದ ಪ್ರಸನ್ನರಾದಂತಹ ದುರ್ಗಾದೇವಿಯು ನಿಂಬಾಸುರನನ್ನು ಸಂಹಾರ ಮಾಡುತ್ತಾರೆ. ತನ್ನ ಮರಣಕ್ಕೂ ಮೊದಲು ನಿಂಬಾಸುರ ತನ್ನ ತಪ್ಪುಗಳನ್ನು ಅರಿತು ದೇವಿಯಲ್ಲಿ ಕ್ಷಮೆಯನ್ನು ಕೋರುತ್ತಾನೆ. ದೇವಿಯ ಪವಿತ್ರ ಪಾದಗಳಲ್ಲಿ ಸ್ಥಾನವನ್ನು ನೀಡುವಂತೆ ಪ್ರಾರ್ಥಿಸಿಕೊಳ್ಳುತ್ತಾನೆ. ದೇವಿಯು ನಿಂಬಾಸುರನನ್ನು ನಿಂಬೂಫಲ ಎಂಬ ಹಣ್ಣಿನ ರೂಪವನ್ನು ಪಡೆಯುವಂತೆ ಅನುಗ್ರಹಿಸುತ್ತಾರೆ. ಅಂದಿನಿಂದ ನಿಂಬಾಸುರ ನಿಂಬೆ ಹಣ್ಣಿನ ರೂಪದಲ್ಲಿ ದೇವಿಯ ಪಾದಗಳಲ್ಲಿ ಸ್ಥಾನವನ್ನು ಪಡೆಯುತ್ತಾನೆ. ಯಾರು ನನ್ನನ್ನು ನಿಂಬೆ ಹಣ್ಣಿನ ದೀಪ ಹಾಗೂ ಹಾರಗಳನ್ನು ಅರ್ಪಿಸಿ ಪೂಜಿಸುತ್ತಾರೋ ಅವರ ಕಷ್ಟಗಳನ್ನು ಪರಿಹರಿಸುತ್ತೇನೆ ಎಂದು ದುರ್ಗಾದೇವಿ ಅನುಗ್ರಹಿಸಿರುತ್ತಾರೆ. ಹಾಗಾಗಿಯೇ ದೇವಿಯ ಆರಾಧನೆಯಲ್ಲಿ ನಿಂಬೆ ಹಣ್ಣಿನ ದೀಪಕ್ಕೆ ಬಹಳಷ್ಟು ಮಹತ್ವವಿದೆ. ನಿಂಬೆ ಹಣ್ಣಿನ ದೀಪವನ್ನು ಎಲ್ಲಿ ಬೆಳಗಬೇಕು? ನಿಂಬೆ ಹಣ್ಣಿನ ದೀಪವನ್ನು ಶಕ್ತಿ ಸ್ವರೂಪಿಣಿಯರಾದ ಮೂಕಾಂಬಿಕಾ ದೇವಿ, ಅಂಬಾಭವಾನಿ ದೇವಿ, ನಿಮಿಷಾಂಬಾ ದೇವಿ, ಕಾಳಿಯ ಮಂದಿರ, ಚಾಮುಂಡೇಶ್ವರಿ ದೇವಿ ಮಂದಿರ, ಮಾರಿಯಮ್ಮ ಮಂದಿರ, ದುರ್ಗಾದೇವಿ ಮಂದಿರ, ಚೌಡೇಶ್ವರಿ ದೇವಿ ಮಂದಿರ, ಬನಶಂಕರಿ ದೇವಿಯ ದೇವಾಲಯಗಳಲ್ಲಿ ಬೆಳಗಿಸಬೇಕಾಗುತ್ತದೆ. ಆದರೆ ಮಹಾಲಕ್ಷ್ಮಿ ಹಾಗೂ ಸರಸ್ವತಿಯರ ದೇಗುಲಗಳಲ್ಲಿ ನಿಂಬೆ ಹಣ್ಣಿನ ದೀಪವನ್ನು ಬೆಳಗಬಾರದು. ಅಂದರೆ ಕ್ರೌರ ರೂಪದ ದೇವಿಯ ದೇವಾಲಯಗಳಲ್ಲಿ ಮಾತ್ರ ನಿಂಬೆ ಹಣ್ಣಿನ ದೀಪವನ್ನು ಬೆಳಗಿಸಲಾಗುತ್ತದೆ. ಏಕೆಂದರೆ ಈ ಹಣ್ಣಿನ ದೀಪವನ್ನು ಬೆಳಗಿ ನಿಂಬೆ ಹಣ್ಣಿನ ಮಾಲೆಯನ್ನು ಅರ್ಪಿಸುವುದರಿಂದ ಅವರ ಉಗ್ರ ಕೋಪವು ಶಮನಗೊಳ್ಳುತ್ತದೆ. ಅಷ್ಟೇ ಅಲ್ಲದೆ ದೇವಾಲಯಗಳಲ್ಲಿ ದೇವರಿಗೆ ಅರ್ಪಿಸುವ ನಿಂಬೆ ಹಣ್ಣನ್ನು ಮನೆಯಲ್ಲಿ ಇರಿಸಿದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತದೆ. ನಿಂಬೆ ಹಣ್ಣಿನ ದೀಪವನ್ನು ಯಾವ ಸಮಯದಲ್ಲಿ ಬೆಳಗಬೇಕು? ಜಗಜ್ಜನನಿ ದೇವಿಯ ದೇವಾಲಯಗಳಲ್ಲಿ ಮಂಗಳವಾರ ಹಾಗೂ ಶುಕ್ರವಾರಗಳಂದು ರಾಹುಕಾಲದಲ್ಲಿ ನಿಂಬೆ ಹಣ್ಣಿನ ದೀಪವನ್ನು ಬೆಳಗಬೇಕು. ರಾಹುಕಾಲದ ಸಮಯದಲ್ಲಿ ದುರ್ಗೆಯನ್ನು ಪೂಜಿಸುವುದರಿಂದ ರಾಹು ದೋಷ ಹಾಗೂ ಗ್ರಹಚಾರಗಳು ನಿವಾರಣೆಯಾಗುತ್ತವೆ. ಜಗಜ್ಜನನಿ ಶಕ್ತಿ ದೇವತೆಯರಾದ ಶ್ರೀ ಬನಶಂಕರಿ, ಶ್ರೀ ಚಾಮುಂಡೇಶ್ವರಿ, ಶ್ರೀ ಮೂಕಾಂಬಿಕಾ ಮುಂತಾದ ದೇವಿಯರಿಗೆ ಮಂಗಳವಾರ ಹಾಗೂ ಶುಕ್ರವಾರ ರಾಹುಕಾಲದಲ್ಲಿ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿದರೆ ಯಶಸ್ಸು, ಸೌಭಾಗ್ಯ ಹಾಗೂ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ. ರಾಹುಕಾಲದ ಪೂಜಾ ವಿಧಿವಿಧಾನಗಳಲ್ಲಿ ನಿಂಬೆ ಹಣ್ಣಿನ ದೀಪವು ಪ್ರಮುಖ ಪಾತ್ರ ವಹಿಸುತ್ತದೆ. ಜಾತಕಗಳಲ್ಲಿ ಶನಿ, ರಾಹು, ಕುಜ ಹಾಗೂ ಕೇತುಗಳ ತೊಂದರೆ ಇರುವಾಗ ಮಂಗಳವಾರ ಹಾಗೂ ಶುಕ್ರವಾರಗಳಂದು ರಾಹುಕಾಲದಲ್ಲಿ ನಿಂಬೆ ಹಣ್ಣಿನ ದೀಪವನ್ನು ಬೆಳಗಬೇಕು. ಅಂದರೆ ಮಂಗಳವಾರ ಸಂಜೆ 3ರಿಂದ 4 ತನಕ ಹಾಗೂ ಶುಕ್ರವಾರ ಬೆಳಗ್ಗೆ 10:30ರಿಂದ 12 ಗಂಟೆಯ ತನಕ ದೇವಾಲಯಗಳಲ್ಲಿ ಶಕ್ತಿ ದೇವತೆಯರಿಗೆ ದೀಪವನ್ನು ಬೆಳಗಿಸಬೇಕು. ಈ ಸಮಯದಲ್ಲಿಯೇ ರಾಹುಕಾಲವಿರುತ್ತದೆ. ನಿಂಬೆ ಹಣ್ಣಿನಿಂದ ಶಕ್ತಿ ದೇವತೆಯರಿಗೆ ದೀಪದ ಆರತಿ ಮಾಡಿದರೆ ಮುತ್ತೈದೆ ಸ್ಥಾನ ಗಟ್ಟಿಯಾಗುತ್ತದೆ. ಅಲ್ಲದೆ ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಮತ್ತು ಸಕಲ ಇಷ್ಟಾರ್ಥಗಳು ಸಹ ಶೀಘ್ರವಾಗಿ ಸಿದ್ಧಿಸುತ್ತವೆ. ಅಷ್ಟು ಮಾತ್ರವಲ್ಲದೆ ನಿಂಬೆ ಹಣ್ಣಿನ ಸರಮಾಲೆಯನ್ನು ದೇವಿಗೆ ಅರ್ಪಿಸಿದರೆ ಸಕಲ ಕಾರ್ಯಗಳು ಸುಗಮವಾಗಿ ಜರುಗುತ್ತವೆ. ಸಾಮಾನ್ಯವಾಗಿ 5 ಅಥವಾ 9 ನಿಂಬೆ ಹಣ್ಣಿನ ದೀಪವನ್ನು ಬೆಳಗಬೇಕು.
9 ವಾರಗಳ ಕಾಲ ನಿಂಬೆ ಹಣ್ಣಿನ ದೀಪ ಬೆಳಗುವುದು ಸೂಕ್ತ. ತುಪ್ಪದಿಂದಲೇ ದೀಪವನ್ನು ಬೆಳಗಿಸಿದರೆ ತುಂಬ ಶುಭಕರ. ದೇವಾಲಯಗಳಲ್ಲಿ ದೀಪವನ್ನು ಬೆಳಗಿದ ನಂತರ ದೇವಿಗೆ ಅಷ್ಟೋತ್ತರ ಪೂಜೆಯನ್ನು ಮಾಡಿಸಬೇಕು. ನಿಂಬೆ ಹಣ್ಣನ್ನು 2 ಹೋಳು ಮಾಡಿಕೊಂಡು ರಸವನ್ನು ದೇವಿಯ ದೇವಸ್ಥಾನದ ಹೊರಗೆ ಇರುವಂತಹ ಪೀಠದಲ್ಲಿ ಹಾಕಿ, ಅನಂತರ ಆ ಹೋಳನ್ನು ಬಟ್ಟಲು ತರಹ ಮಾಡಿ ಅದರಲ್ಲಿ ತುಪ್ಪವನ್ನು ಹಾಕಿ ಬತ್ತಿ ಇಟ್ಟು ದೀಪವನ್ನು ಬೆಳಗಬೇಕು. ಆ ದೀಪವನ್ನು ತಟ್ಟೆಯಲ್ಲಿ ಇಟ್ಟು ದೇವಿಗೆ ಆರತಿಯನ್ನು ಮಾಡಿ ಅನಂತರ ದೀಪವನ್ನು ಇಡಿಸುವ ಸಲುವಾಗಿಯೇ ಇರುವ ಕಟ್ಟೆಯಲ್ಲಿ ಸಮರ್ಪಿಸಬೇಕು. ಈ ದೀಪ ಉರಿಯುವಾಗ ದೀಪದ ಜ್ವಾಲೆಯು ದುಷ್ಟಶಕ್ತಿಯನ್ನು ದೂರ ಮಾಡಿ ಎಲ್ಲ ರೀತಿಯಲ್ಲಿಯೂ ನಮ್ಮನ್ನು ರಕ್ಷಣೆ ಮಾಡುತ್ತದೆ. ರಾಹುಕಾಲದಲ್ಲಿ ಶಕ್ತಿ ಸ್ವರೂಪಿಣಿ ದೇವತೆಗಳಿಗೆ ನಿಂಬೆ ಹಣ್ಣಿನ ದೀಪವನ್ನು ಬೆಳಗುವುದರಿಂದ ಆಗುವಂತಹ ಲಾಭಗಳು: ಸಂಸಾರದಲ್ಲಿ ಯಾವಾಗಲೂ ಜಗಳವಾಗುತ್ತಿದ್ದರೆ, ಆರೋಗ್ಯದಲ್ಲಿ ಸಮಸ್ಯೆಗಳಾಗುತ್ತಿದ್ದರೆ, ವ್ಯಾಪಾರದಲ್ಲಿ ವ್ಯವಹಾರಗಳಲ್ಲಿ ತೊಂದರೆಯಾಗುತ್ತಿದ್ದರೆ, ಮದುವೆ ವಿಳಂಬವಾಗುತ್ತಿದ್ದರೆ, ಮಕ್ಕಳಿಂದ ಕಿರಿಕಿರಿ ಅನುಭವಿಸುತ್ತಿದ್ದರೆ, ಶತ್ರುಗಳ ಕಾಟ ಹೆಚ್ಚಾಗುತ್ತಿದ್ದರೆ, ಕೆಟ್ಟ ಕನಸುಗಳು ಬೀಳುತ್ತಿದ್ದರೆ, ವಿದ್ಯಾಭ್ಯಾಸದಲ್ಲಿ ತೊಂದರೆ ಅನುಭವಿಸುತ್ತಿದ್ದರೆ ದೇವಿಗೆ ನಿಂಬೆ ಹಣ್ಣಿನ ದೀಪವನ್ನು ಬೆಳಗಿಸಿ ಆರಾಧನೆ ಮಾಡುವುದರಿಂದ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಕಾಣಬಹುದು. ಆತ್ಮೀಯ ವೀಕ್ಷಕರೇ, ನಿಂಬೆ ಹಣ್ಣಿನ ದೀಪದ ಕುರಿತು ಹಲವಾರು ವಿಶೇಷ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.